ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲಸಿನ ಹಣ್ಣಿನಲ್ಲಿ ಸುಮಾರಷ್ಟು ಸ್ವೀಟ್ಸ್ಗಳನ್ನೆಲ್ಲ ಮಾಡ್ಬೋದು, ಆದರೆ ನೀವು ಯಾವತ್ತಾದರೂ ಪಾಯಸನ ಟ್ರೈ ಮಾಡಿದ್ದೀರಾ? ಸೂಪರ್ ಟೇಸ್ಟಿ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಹಾಗೆಯೇ ದ್ರಾಕ್ಷಿನ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಬಿಡಿ. ಮತ್ತು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಒಂದು ಕಪ್ ಆಗುವಷ್ಟು ಹಲಸಿನ ಹಣ್ಣು ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಅದಕ್ಕೇ ಸೇರಿಸ್ಕೊಂಡು ಚೆನ್ನಾಗೇ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ನಾವು ಹಾಲನ್ನ ಸೇರಿಸ್ಕೊಬೇಕು. ಒಂದು ಅರ್ಧ ಲೀಟ್ರ್ ಹಾಲನ್ನ ಸೇರಿಸ್ಕೊಳ್ಳಿ. ಹಾಲನ್ನ ಸೇರಿಸಿದ್ದಾದಮೇಲೆ ನಾವು ಬೆಲ್ಲನ ಪಾಕ ಮಾಡಿಬಿಟ್ಟು ಸೇರಿಸ್ಕೊಬೇಕು. ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಸಿಹಿ ಬೇಕಾಗುತ್ತೆ ಅಷ್ಟು ನೀವು ಬೆಲ್ಲನ ಸೇರಿಸ್ಕೊಬೇಕು. ಸೇರಿಸಿದ್ದಾದಮೇಲೆ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿರೋದು ಏನಿದೆ ಅದನ್ನು ಹಾಕ್ಕೊಬೇಕು. ಹಾಕ್ಬಿಟ್ಟು ಚೆನ್ನಾಗಿಯೇ ಮಿಕ್ಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಹಾಗೇ ಬೇಯೋದಕ್ಕೆ ಬಿಟ್ಟರೆ ಆಯಿತು. ಸ್ವೀಟ್ಸ್ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುವಂತಹ ಹಲಸಿನ ಹಣ್ಣಿನ ಪಾಯಸ ರೆಡಿ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡೋದನ್ನು ಮರೆಯೋದಿಲ್ಲ. ಅದರಲ್ಲೂ ಈಗಂತೂ ಸೀಸನ್ ಮುಗಿಯೋ ಥರ ಬಂದಿದೆ, ಟ್ರೈ ಮಾಡಿ.